ಗುಡಿಲಿ ಏನೋ ಅದ್ಭುತ ಇದೆ ಅಂತ ಅನ್ನಿಸ್ತಾ ಇದೆ. ಅದನ್ನ ತಿಳ್ಕೋಬೇಕು ಅನ್ನೋ ತವಕ ನನ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಏನಪ್ಪ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನಾನು ಈ ಊರಿಗೆ ಹೊಸಬ ಆದರೂ ಈ ಜಾಗನೆಲ್ಲ ಮೊದಲೇ ಎಲ್ಲೋ ನೋಡಿರೋ ಹಾಗೆ ಅನಿಸ್ತಾ ಇದೆ ಅಜ್ಜಿ. ಪರಿಸರ ಅಷ್ಟೇ ಅಲ್ಲಪ್ಪ, ಕೆಲವು ಜನ ನಾ ಮೊದಲನೇ ಸತಿ ನೋಡಿದಾಗ ಇವ್ರನ್ನೆಲ್ಲೋ ಮೊದಲೇ ನೋಡಿದ್ದೀನಿ ಅಂತ ಅನ್ಸುತ್ತೆ. ನೀನ್ ಯಾರೋ ಗೊತ್ತಿಲ್ಲ, ನಿನ್ನ ನೋಡಿದ ತಕ್ಷಣ ನನಗೂ ಹಾಗೆ ಅನ್ನಿಸ್ತು. ಸರಿ ಬಾಪ್ಪ. ಅವನೇನೋ ಹೇಳ್ದ ಸರಿ, ಈ ಅಜ್ಜಿ ಯಾಕೆ ಹೀಗೆ ಹೇಳ್ತಿದ್ದಾರೆ? ಹಲೋ, ಯಾರು? ಅಮ್ಮ, ನಾನು ಚೆನ್ನಯ್ಯ. ತುಂಬಾ ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ಏನಾದ್ರೂ ವಿಷಯ ಇದೆಯಾ? ನಿಮ್ಮ ತಮ್ಮನ್ ನೋಡ್ದಮ್ಮ. ಅವನನ್ನ ನೀನ್ ನೋಡೋದು ಅಂದ್ರೆ ಏನು? ಎಲ್ಲಿ ನೋಡ್ದೆ? ನೀನೇನಾದ್ರೂ ಈ ಊರಿಗೆ ಬಂದಿದ್ಯಾ? ಇಲ್ಲಮ್ಮ, ನಿಮ್ಮ ತಮ್ಮನೇ ನಮ್ಮೂರಿಗೆ ಬಂದಿದ್ದಾರೆ. ಏನು, ಅರ್ಜುನ್ ಅಲ್ಲಿಗೆ ಬಂದಿದ್ದಾನಾ? ಹೌದಮ್ಮ, ನಾಗಾರ್ಜುನ್ ಅವರು ನಾಗವಾರಕ್ಕೆ ಬಂದಿದ್ದಾರೆ. ಯಾಕೆ ಅಲ್ಲಿಗೆ ಬರ್ತಾನೆ? ಯಾರನ್ನೋ ನೋಡಿ ಯಾರೋ ಅನ್ಕೊಂಡಿದ್ಯಾ? ಕರೆಕ್ಟಾಗಿ ನೋಡಿದ್ಯಾ? ಇಲ್ಲಮ್ಮ, ಬಂದಿರೋದು ನಿಮ್ಮ ತಮ್ಮನೇ, ನಾಗಾರ್ಜುನನೇ ಅಮ್ಮ. ಅವನು ಇವಾಗ ಎಲ್ಲಿದ್ದಾನೆ? ಹುತ್ತದ ಹತ್ರನೇ ಇದಾರಮ್ಮ. ಹುತ್ತದ ಹತ್ರ ಬಂದಿದ್ದಾನಾ? ನಾನು ಅಲ್ಲಿಂದಾನೇ ನಿಮಗೆ ಫೋನ್ ಮಾಡ್ತಿದ್ದೀನಮ್ಮ. ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಸರಿ, ಅವ್ನು ನಿನಗೆ ಗೊತ್ತು ಅನ್ನೋದು ಅವನಿಗೆ ಗೊತ್ತಾಗ್ತಿರೋ ಹಾಗೆ ನೋಡ್ಕೊ. ಅವನಿಗೇನು ಹೇಳಬೇಡ. ಹಂಗೆ ಆಗ್ಲಮ್ಮ. ಅವನಿಗೇನಾಗತ್ತೋ ಅಂತ ಅಮ್ಮ ಆಗಲೇ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇನ್ನೂ ಅವ್ನು ನಾಗವಾರ ಹತ್ರ ಹೋಗಿರೋದು ಗೊತ್ತಾದ್ರೆ ಇನ್ನೂ ಭಯ ಪಡ್ತಾಳೆ. ಅವನಲ್ಲಿಗೆ ಹೋಗಿರೋ ವಿಷಯನ ಅಮ್ಮಂಗೆ ಹೇಳಲಾ ಬೇಡ್ವಾ? ಯಾವುದನ್ನು ಅಸಡ್ಡೆ ಮಾಡಬೇಡ. ನಿನ್ನ ಯೋಚನೆಗಳಿಂದಲೇ ತೊಂದ್ರೆ. ಹೇಳಿದ್ದು ಕೇಳಿದ್ರೆ ಒಳ್ಳೇದಾಗುತ್ತೆ. ನನ್ನ ಮಾತನ್ನ ಕೇಳದೆ ಹೋದ್ರೆ ಕೇಡು ಸಂಭವಿಸುತ್ತೆ. ಹೇ ಮ್ಯಾನ್, ನೀನೇನು ಇನ್ನೂ ಆ ಗೆಟಪ್ಪಲ್ಲೇ ಇದೆಯಲ್ಲ? ಓಹ್, ಕ್ಯಾರೆಕ್ಟರ್ ರೆಕಮೆಂಡ್ ಮಾಡ್ತೀನಿ ಅಂತ ಅದೇ ಗೆಟಪ್ ಮೇಂಟೈನ್ ಮಾಡ್ತಾ ಇದೀಯಾ? ಶಿವಯ್ಯ ಅವರೇ, ಇವ್ನು ನಿಮಗೆ ಮೊದಲೇ ಗೊತ್ತಾ? ಗೊತ್ತಿಲ್ಲ. ನಿನ್ನ ಬಂಧುನಾ? ಬಂಧು ಏನಲ್ಲ, ನನ್ನ ಮಗಳಿಗೇನೋ ಕೊಡಕ್ಕೆ ಬಂದಿದ್ದ.
ಹುಣ್ಣಿಮೆ ಮುಗಿಯೋವರೆಗೂ ಊರಿಂದ ಆಚೆ ಹೋಗೋದು ಒಳ್ಳೇದಲ್ಲ ಅಂತ ನಾನೇ ಹೋಗ್ಬೇಡ ಅಂತಂದೆ. ನಮ್ಮನೇಲಿ ಉಳ್ಕೊಂಡಿದ್ದಾನೆ. ಬರಬಾರದ ದಿನದಲ್ಲಿ ನಿನ್ನ ಮಗಳು ಬಂದಿದ್ದಾಳೆ. ಈಗ ಏನ್ ಜರುಗುತ್ತೋ ಗೊತ್ತಿಲ್ಲದಿರೋ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲದೆ ಇರೋರ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದೀಯಾ? ಈ ರಾಹು ಕೇತುಗಳ ಪ್ರಭಾವ 3-4 ದಿನಗಳಿಗಿಂತ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಈ ಹುಣ್ಣಿಮೆ ದಿನ ಮುಗಿಯೋವರೆಗೂ ಈ ಊರಿಗೆ ಹೊಸಬರು ಯಾರೂ ಬರೋದಾಗಲಿ, ಈ ಊರಿನಲ್ಲಿರೋರು ಯಾರೂ ಊರಿನ ಗಡಿ ದಾಟಿ ಹೊರಗೋಗೋದನ್ನು ಮಾಡಿಕೂಡ್ದು. ನಾನಿನ್ನು ಹೊರಡ್ತೀನಿ ಅಂಕಲ್. ನೀನೀಗ ಎಲ್ಲಿಗೂ ಹೋಗಬಾರ್ದು. ಇನ್ನು 5 ದಿನ ನೀನು ಇಲ್ಲೇ ಇರಬೇಕಾಗತ್ತೆ. ಇವರು ಏನೇ ಮಾತಾಡಿದ್ರು ಒಳ್ಳೆ ಡೈಲಾಗ್ ಹೇಳ್ದಂಗೆ ಹೇಳ್ತಾರೆ. ಇವ್ರಿಗೇನಾದ್ರೂ ನಾಟಕದ ಹುಚ್ಚ? ನೀನು ಅನ್ಕೋತಿರೋ ಹಾಗೆ ಅವ್ರಿಗೇನು ಹುಚ್ಚಲ್ಲ. ಅವರೊಬ್ರು ಯೋಗಿ. ಅವ್ರಿಗೆ ಹುಚ್ಚು ಅನ್ಕೊಂಡ್ರೆ ಇವ್ರಿಗೂ ಒಂದ್ ರೀತಿ ಹುಚ್ಚೆ. ಸರಿ ಹೋಯ್ತು. ನಾಟಕ ಅಂತಿದೀಯಾ? ಜಗನ್ನಾಟಕಕ್ಕೆ ಯಾವಾಗ ತೆರೆ ಸರಿಯುತ್ತೋ, ನಾಟಕ ಯಾವಾಗ ತಿರುವು ಪಡೆಯುತ್ತೆ, ಅನುಭವ ಆಗೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಓಂ ನಮಃ ಶಿವಾಯ. ಯಾರು ಏನು ಅಂತ ತಿಳ್ಕೊಳ್ದೆ ಬಾಯಿಗೆ ಬಂದ ಹಂಗೆ ಮಾತಾಡೋದು ಸಂಸ್ಕಾರ ಅಲ್ಲ ಅಂತ ನಿಮ್ಮಂತ ಓದ್ದೋರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಕೃಷ್ಣಯ್ಯ, ಪೂಜೆ ಮಾಡೋಣ ಬನ್ನಿ. ಬರ್ತೀನಮ್ಮ. ಮಗು, ನೀನು ಬಾ. ನಮಸ್ಕಾರ ಅಮ್ಮವ್ರೆ. ಅಮ್ಮವ್ರೆ ನಮಸ್ಕಾರ. ಏನೇ ಮಲ್ಲಿ, ಆ ದಿನ ಹೇಳ್ದೆ ಹೋಗ್ಬಿಟ್ಟೆ. ನಮ್ಮ ಮನೇಲಿ ಕಂಗಾಲಾಗ್ತಾರೆ ಅಂತ ಕೋಳಿ ಕೂಗ್ತಾ ಇದ್ದಂಗೆ ಹೊರಟು ಬಿಟ್ವಿ ಅಮ್ಮವ್ರೆ. ನಿನ್ ಭಾವ ಎಲ್ಲಿ? ಮನೇಲಿದ್ದಾರೆ. ಹುತ್ತಕ್ಕೆ ನಮಸ್ಕಾರ ಮಾಡಕ್ ಬಂದ? ನಾನಿರೋದೇ ಹುತ್ತದಲ್ಲಲ್ವಾ? ಸರಿ, ನಮಸ್ಕಾರ ಮಾಡು. ಕೃಷ್ಣಯ್ಯ, ಹಾಲು ಹಾಕಿ ನಮಸ್ಕಾರ ಮಾಡು. ಮಗು, ನೀನು ಬಾಪ. ನಾನಾ? ನಿಮ್ಮ ಮನೆಯವರೆಲ್ಲ ಕ್ಷೇಮವಾಗಿರ್ಲಿ ಅಂತ ಕೋರ್ಕೊಂಡು ಹಾಲು ಹಾಕು. ಆ ನಾಗದೇವತೆ ನಿನ್ನನ್ನು ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತಾಳೆ. ಬಾಪ. ಮಗು, ಎಲ್ಲ ಹಾಕ್ಬೇಕು ಅಂತಿಲ್ಲ. ಸ್ವಲ್ಪ ಸ್ವಲ್ಪವಾಗಿ 3 ಸಲ ಹಾಕು, ಸಾಕು. ಸರಿ ಅಜ್ಜಿ.
ಯಾಕೆ ಹಾಕಿ ತುಟಿ ಮುಟ್ಕೊಳ್ತಿದ್ಯಾ? ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಇರುತ್ತೆ, ಅದೆಲ್ಲ ನಿಂಗೆ ಯಾಕೆ? ಮೊದಲು ಹಾಲೇರಿ, ನೀನು ಕೂಡ ಹಾಕ್ಬೇಕು. ನಾಗದೇವತೆ ಅನುಗ್ರಹದಿಂದ ಹುಟ್ಟಿದ್ಯಾ. ಯಾರು ಹಾಲು ಎರಿಲಿ ಎರಿದೇ ಇರಲಿ, ಖಂಡಿತ ನೀನು ಹಾಲು ಎರಿಲೇಬೇಕಮ್ಮ. ಅಜ್ಜಿ, ಹಾಕಮ್ಮ. ಹಾವು ಹಾಲು ಕುಡಿಯಲ್ಲ ಅಂದ್ರೆ ನೀವು ನಂಬಲ್ಲ ಅಲ್ವಾ? ಒಂದ್ ವೇಳೆ ನಿಮ್ ನಂಬಿಕೆ ನಿಜ ಆಗಿದ್ರೆ ನೀವ್ ಎಲ್ರೂ ಹಾಕಿರೋ ಹಾಲಿಂದ ಇಷ್ಟೊತ್ತಿಗಾಗ್ಲೇ ಹಾವಿನ ಹೊಟ್ಟೆ ತುಂಬಿರುತ್ತೆ. ಮತ್ತೆ ನಾನು ಹಾಕಿದ್ರೆ ಹಾವು ಹಾಲು ಕುಡಿಯಲ್ವೇನೋ? ನೀನು ತಪ್ಪಿಸ್ಕೊಳ್ಳೋದಕ್ಕೆ ಏನೇನೋ ಕಾರಣಗಳನ್ನ ಹೇಳ್ಬೇಡ. ಹಾವು ತಪ್ಪದೆ ಹಾಲು ಕುಡಿಯುತ್ತೆ, ನೀನು ಹಾಕು. ಇಲ್ಕೊಡು. ನೀನ್ ಕುಡಿ ಇದ್ನ. ನಾಲ್ಗೆಯಿಂದ ತುಟಿ ಮುಟ್ಕೊಳ್ತಿದ್ದಾಗ್ಲೇ ಅನ್ಕೊಂಡೆ ನಾನು ನಿನ್ ಗಂಟ್ಲು ಒಣಗೋಗಿರುತ್ತೆ ಅಂತ. ಕುಡಿ, ಅದಕ್ಕೆ ಈ ಬಿಕ್ಕಳಿಕೆ. ಕುಡಿ. ಏನೇ ಹುತ್ತಕ್ಕೆ ಹಾಕ್ಬೇಕಾಗಿರೋ ಹಾಲ್ನ ಅವಳು ಕುಡಿಸ್ತಿದ್ಯಲ್ಲೇ? ಪ್ರತಿ ಜೀವಿಲೂ ದೇವ್ರಿರ್ತಾನೆ ಅಂತ ನೀನಲ್ವಾ ಹೇಳಿದ್ದು? ಎಲ್ಲಾ ಜೀವರಾಶಿಗಳು ನಾನಿದ್ದೀನಿ ಅಂತ ಹೇಳೋದಕ್ಕೆ ಆ ದೇವ್ರು. ಮನುಷ್ಯನಲ್ಲೂ ದೇವ್ರಿದ್ದಾನೆ ಅಂತ ಅನ್ಕೋಬೋದಲ್ವಾ? ಬುದ್ಧಿ ಇದ್ದೇ ಮಾತಾಡ್ತಿದ್ಯಾ? ಮನುಷ್ಯ ದೇವ್ರು ಒಂದೇ ಆಗ್ತಾರಾ? ಅಮ್ಮವ್ರೆ, ನಾಗದೇವತೆಗೆ ಹಾಕ್ಬೇಕಾಗಿರೋ ಹಾಲನ್ನ ನನ್ನ ಬಾಯಿಗೆ ಹಾಕಿದ್ದಾರೆ. ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರುತ್ತೆ ಅಮ್ಮವ್ರೆ. ಆ ದೇವತೆ ನೀನು ಒಂದೇನಾ? ನೀನ್ ಮಾತಾಡ್ಬೇಡ. ನಿಂಗೆ ಹಾಲು ಬೇಕು ಅಂದಿದ್ರೆ ಬೇರೆ ಇದೆ, ಅದನ್ನೇ ಕೊಡ್ತಿದ್ವಲ್ಲ. ಅಮ್ಮ, ಮೊದಲು ನಾವೆಲ್ಲ ಹಾಕಾಯ್ತಲ್ವಾ, ಅದು ಸೇರ್ಬೇಕಿರೋ ಜಾಗ ಸೇರಿರುತ್ತೆ. ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ರಾಧ ಅಂತ? ನಮ್ಮ ಪೂಜೆ ಪೂರ್ತಿ ಆಯ್ತಲ್ವಾ? ಹೌದು ಮಲ್ಲಿ, ಇಲ್ಲಿಗೆ ಎಲ್ಲಿಂದ ಬಂದೆ? ಇಲ್ಲೆಲ್ಲಾದ್ರೂ ನಿಮ್ಮ ಮನೆ ಇದೆಯಾ? ಸಡನ್ ಆಗಿ ಬಂದ್ಬಿಟ್ಟೆ. ಓ ಓಕೆ, ಸಿಟ್ಟು ಯಾಕೆ? ಆದರೂ ಅವತ್ತು ನನಗೆ ಮನೆ ಅಡ್ರೆಸ್ ತೋರಿಸ್ದೆ, ಹಾಗೆ ಬಂದೆ. ಹೀಗೆ ನಾನೇನೋ ತಿರುಗಿ ನೋಡೋಷ್ಟರಲ್ಲಿ ನೀನು ಹೊರಟೋದ್ಲಾ? ಮಲ್ಲಿ ಮಲ್ಲಿ, ಯಾಕೋ ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ಯಜಮಾನ್ರೆ? ಯಾರು? ಯಜಮಾನ್ರೆ,
ಓ ಯಾದಗಿರಿ ತಂದ್ಯಾ? ತಂದಿದ್ದೀನಿ ಯಜಮಾನ್ರೆ. ಹಾ, ಬಾರಪ್ಪ ನಾಗಾರ್ಜುನ. ಏನ್ ಅಂಕಲ್? ಈ ಹುಡುಗನ್ ಕೈ ಕೊಡು. ಅವನ ಕೈ ಕೊಡು ಅನ್ನಲ್ಲ. ಏನ್ ಅಂಕಲ್ ಇದು? ಬಟ್ಟೆ ತಗೋ. ಬಟ್ಟೆನಾ? ಇದೆಲ್ಲ ನನಗೆ ಯಾಕೆ? ಬೇರೆಯವ್ರ ಬಟ್ಟೆ ಹಾಕಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ಯಲ್ಲ, ಹುಣ್ಣಿಮೆ ಕಳೆಯೋ ತನಕ ನೀನು ಇಲ್ಲೇ ಇರಬೇಕಾಗಿದೆಯಲ್ವಾ, ಅದಕ್ಕೆ ನಿನಗೋಸ್ಕರ 4 ಜೊತೆ ಬಟ್ಟೆನ ಹೊಲಿಸ್ದೆ. ಇವನ ಹೆಸರು ಯಾದಗಿರಿ, ನಮ್ಮೂರಿನ ಟೈಲರು. ನಿಮ್ಮ ಸಿಟಿಯಲ್ಲಾದರೆ ಟೇಪ್ ಹಿಡಿದು ಅಳತೆ ತಗೋತಾರಲ್ವಾ, ಆದರೆ ಈ ಯಾದಗಿರಿ ಕಣ್ಣಲ್ಲೇ ಮನುಷ್ಯನ ಸೈಜ್ನ ಅಳತೆ ಮಾಡಿ ಏನು ಹೆಚ್ಚು ಕಡಿಮೆ ಆಗದಿರೋ ಹಾಗೆ ಹೊಲಿತಾನೆ. ಅದಕ್ಕೆ ಬೆಳಿಗ್ಗೆ ನಿನ್ನ ಹಾಗೆ ತಿರುಗಿ ತಿರುಗಿ ನೋಡ್ತಾ ಇದ್ದ. ಅಳತೆಯಲ್ಲಿ ಏನು ಹೆಚ್ಚು ಕಮ್ಮಿ ಆಗಲ್ಲ. ಬರ್ತೀನಿ ಯಜಮಾನ್ರೆ. ಒಂದು ನಿಮಿಷ ಇರು, ತಗೋ. ಹೋಗಿ ಬರ್ತೀನಿ. ಒಳ್ಳೇದು. ಅಂಕಲ್, ಇದೆಲ್ಲ ನನಗೆ ಯಾಕೆ? ಮನೆಗೆ ಬಂದಿರೋ ಅತಿಥಿಗಳನ್ನ ಗೌರವಿಸೋದು ನಮ್ಮ ಕರ್ತವ್ಯ. ಥ್ಯಾಂಕ್ಸ್ ಅಂಕಲ್. ಇಷ್ಟಕ್ಕೇನಾ ಬೆಳಗ್ಗೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದು? ನನಗೇನೂ ಅರ್ಥ ಆಗ್ತಾ ಇಲ್ಲ. ಹಲೋ, ನಮ್ಮ ಅಪ್ಪನ್ನ ರೌಡಿ ಅದು ಇದು ಅಂದ್ಯಲ್ಲ, ಇವಾಗ ಅರ್ಥ ಆಯ್ತಾ? ದೊಡ್ಡೋರ್ ಬಗ್ಗೆ ಸ್ವಲ್ಪ ಗೌರವದಿಂದ ಮಾತಾಡೋದನ್ನ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು. ಬೇಕಿತ್ತ ನನಗೆ? ಕಣ್ಣು ಮುಚ್ಚಿದ್ರು ತೆಗೆದ್ರು ಅವನೇ ಕಣ್ಮುಂದೆ ಬರ್ತಿದ್ದಾನೆ. ಅವನಿಗೇನಾಗಿದೆಯೋ ಅಂತ ನನ್ನ ಎದೆ ಹೊಡ್ಕೋತಿದೆ. ನನ್ನ ಮಗನ್ಗೇನು ಆಗದೆ ಇರೋ ಹಾಗೆ ಕಾಪಾಡು ತಂದೆ. ನೀನೇ ಕಾಪಾಡು, ನೀನೇ ಕಾಪಾಡು ತಂದೆ. ರಾತ್ರಿ ಆದ್ಮೇಲೆ ಆಚೆಗೆ ಯಾರು ಬರಬಾರ್ದು ಅಂತ ಸಾರ ಕೇಳವ್ರೆ ಗಂಡ್ರಪ್ಪ. ಅಜ್ಜಿ, ಒಂದ್ ನಿಮಿಷ. ಏನಪ್ಪ? ಏನಜ್ಜಿ ಇದು? ಈ ಊರಿಗೆ ಯಾರು ಬರಬಾರ್ದು ಅಂತ, ಬಂದ್ರು ಹೊರಗೆ ಹೋಗ್ಬಾರ್ದು ಅಂತ ಈ ಪದ್ಧತಿ ಎಲ್ಲ ಏನಜ್ಜಿ? ಪದ್ಧತಿ ಆಚಾರ ಅನ್ನೋದನ್ನೆಲ್ಲ ಊರಿಗಷ್ಟೇ ಮಾಡೋಲ್ಲ ಅಲ್ವಾ? ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ. ಕೆಲವೊಂದನ್ನ ಪಾಲಿಸ್ಬೇಕೆ ಹೊರತು ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ಲಾಕಪ್ನಲ್ಲಿರೋ ಕ್ರಿಮಿನಲ್ ನೋಡೋ ಥರ ಅಷ್ಟು ಸೀರಿಯಸ್ ಆಗಿ ಯಾಕ್ರಿ ನೋಡ್ತಾ ಇದ್ದೀರಾ? ನೀನ್ ಬಂದಿದ್ದು ನನ್ನ ಲ್ಯಾಪ್ಟಾಪ್ ಕೊಟ್ಟು ಹೋಗಕ್ಕ, ಇಲ್ಲ ಈ ಊರ್ ಪದ್ಧತಿಗಳನ್ನ ತಿಳ್ಕೊಳಕ್ಕ? ತಿಳ್ಕೊಂಡ್ರೆ ಏನ್ ತಪ್ಪು? ತಿಳ್ಕೊಂಡ್ ಏನ್ ಮಾಡ್ತ್ಯಾ? ಥೀಸಿಸ್ ಬರೀತ್ಯಾ? ಬಂದಿರೋ ಕೆಲ್ಸ ನೋಡ್ಕೊಂಡು ಹೊರಡು. ಈ ಹುಡುಗಿಗೆ ಸೊಕ್ಕೋ ಪೊಗರೋ ಅಹಂಕಾರನೋ ಒಂದೂ ಅರ್ಥ ಆಗ್ತಿಲ್ಲ. ಏನಿದ್ರೆ ನನಗೇನು?
ನಾಟಕ ಯಾವಾಗ ತೆರೆ ಸರಿಯುತ್ತೋ ನಾಟಕ ಆಗ ತಿರುವು ಪಡೆಯುತ್ತೆ. ಎಲ್ರೂ ಮಲಗಿದ್ದಾರೆ, ಬನ್ನಿ ಹೋಗೋಣ. ಕಮ್. If anybody sees us, it will be problem to us. ನೀನ್ ಅಮೆರಿಕದಿಂದ ಬಂದಿರೋದು ರಿಸರ್ಚ್ ಮಾಡಕ, ಭಯ ಪಡಕ? ಕಮ್ ಬನ್ನಿ. ಬಾ. ಏಯ್ ಬಾ. ಇವ್ರ ನಂಬಿಕೆಗೋಸ್ಕರ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಅಣ್ಣನ ಕಳ್ಕೊಳಕ್ಕಾಗಲ್ಲ. ಈ ಹುಣ್ಣಿಮೆ ರಹಸ್ಯ ಏನಿದೆಯೋ, ನಮ್ಮ ಅಣ್ಣಂಗೆ ಏನಾಗಿದೆಯೋ ತಿಳ್ಕೊಳ್ಳೇಬೇಕು. ಏಯ್ ಬಾ. ಆವು. ಬನ್ನಿ ಬನ್ನಿ. ಬೇಗ ಬನ್ನಿ. ಕಮ್ ಕಮ್. ಕತ್ಲಾದ್ಮೇಲೆ ಯಾರು ಹೊರಗೆ ಹೋಗ್ಬಾರ್ದು ಅಂತ ಹೇಳಿದ್ರಲ್ವಾ? ಮತ್ತೆ ರಾತ್ರಿ ಈ ಟೈಮಲ್ಲಿ ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಏಯ್ ಯಾರೂ ಇಲ್ಲ, ಬನ್ನಿ ಹೋಗೋಣ. ಈ ಹುಣ್ಮೆಯ 5 ದಿನ ನೀನು ಊರು ಬಿಟ್ಟು ಎಲ್ಲಿಗೂ ಹೋಗ್ಕೊಡ್ದು. ಹೋದ್ರೆ ದೊಡ್ಡ ಅಪಾಯ ಆಗುತ್ತೆ. ಅವ್ರು ಹೇಳಿದ್ದೆ ನಿಜ ಆದ್ರೆ ಇವ್ರಿಗೂ ಏನಾದರೂ ಅಪಾಯ ಆಗ್ಬೋದಾ? ಬಾ. ನನಗೆ ಭಯ ಆಗ್ತಿದೆ. ಹೆದ್ರು ಪುಕ್ಲಿ, ಯಾರಾದ್ರೂ ನೋಡ್ಬಿಟ್ರೆ? ಬಾ. ಅರೆ ಭೈರವಿ, ನನಗೇನೋ ಭಯ ಆಗ್ತಿದೆ. ಏನಾಗಲ್ಲ ಅಂತ ಹೇಳಿನಲ್ವಾ? ಆ ನಕ್ಷತ್ರಗಳು ಎಷ್ಟು ಅಂದವಾಗಿವೆಯೋ ನೋಡು ಮಾವ. ನನ್ನನ್ನು ನೋಡ್ತಿದ್ಯಲ್ಲ ನೀನು? ಪಕ್ಕದಲ್ಲೇ ಚಂದ್ರನ್ ಇಟ್ಕೊಂಡು ನಕ್ಷತ್ರನ ಯಾರಾದ್ರೂ ನೋಡ್ತಾರಾ? ನಾನು ಚಂದಮಾಮ ಆದ್ರೆ ಮತ್ತೆ ನೀನ್ಯಾರು? ಚಂದಮಾಮ ಸುರಿಸೋ ಹುಣ್ಣಿಮೆಯ ಬೆಳಕು, ಪೊರೆಯನ್ನು ಕಳಚಿರೋ ನಾಗರಾಜ.
ನಿನ್ನ ಮೆರುಗನ್ನು ನೋಡುತ್ತಾ ಪರವಶದಿಂದ ಧಾವಿಸಿ ನಾಟ್ಯ ಮಾಡೋ ಒಳ್ಳೆಯ ನಾಟ್ಯಗಾರ. ಹೊಳೆಯೋ ನಿನ್ನ ಈ ಸೊಗಸು ನನ್ನ ಅಸ್ತಿತ್ವವನ್ನೇ ಕಂಗಡಿಸುತ್ತಿದೆ. ನಿನ್ನ ಕಣ್ಣಿನಲ್ಲಿ ಕಾಣುವ ಕಾಂತಿ, ಕೆನ್ನೆಯಲ್ಲಿ ಕಾಣಿಸುವ ನಾಚಿಕೆ ನನ್ನ ಮನಸ್ಸಿನಲ್ಲಿ ತಳಮಳ ಉಂಟು ಮಾಡುತ್ತಿದೆ. ನೀನ್ ಹೀಗ್ ಮಾತಾಡ್ತಾ ಇದ್ರೆ ಅರಳಿದ ಹೂಗಳು ಕೂಡ ನಾಚಿಕೆಯಿಂದ ಮೊಗ್ಗಾಗಿ ಹೋಗ್ಬಿಡುತ್ತೆ. ನಿನ್ನ ಮುಂಗುರುಳು ನನ್ನದಾಗುವುದು ಯಾವಾಗ? ಇದೇ ಮಾತನ್ನ ಹೋಗಿ ನಮ್ಮಪ್ಪನ್ ಕೇಳ್ಬೋದಲ್ಲ? ನನ್ನ ಕೈಯಲ್ಲಿ ಏನಿಲ್ಲವೇ, ನಿಮ್ಮ ಅಪ್ಪನನ್ನೇ ಕೇಳಬೇಕೆ? ಏ ಬಾ. ಏನಾಯ್ತು ಮಾವ? ಯಾರೋ ಗುಡಿಯ ಹತ್ತಿರ ಬರೋಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಅವರನ್ನು ಬರಲು ಬಿಡುವುದಿಲ್ಲ. ಈ ಹುಡುಗಿರು ಬರಬಾರ್ದೇ ಇರೋ ಸಮಯದಲ್ಲಿ ಅಪಾಯ ಇರೋ ಸ್ಥಳಕ್ಕೆ ಯಾಕೆ ಬರ್ತಿದ್ದಾರೆ? ಅವರು ನಮ್ಮ ಕಡೆಗೆ ಬರುತ್ತಿದ್ದಾರೆ. ಅವರಿಗೆ ಮೆಟ್ಟಿಲು ಹತ್ತೋಕೆ ನಾನು ಮಾತ್ರ ಬಿಡುವುದಿಲ್ಲ. ಬಾ. ನಿಲ್ಲು ಮಾವ. ಆ ಹುಡುಗಿ ನನ್ನ ಪ್ರಾಣ ಕಾಪಾಡಿದ್ಲು. ಆ ಹುಡುಗಿನೇನು ಮಾಡ್ಬೇಡ ಮಾವ. ಕ್ಷಮಿಸೋದಿಕ್ಕೆ ಇದು ಸಮಯ ಅಲ್ಲ. ಗುಡಿಯನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಅದರಲ್ಲಿ ನಮ್ಮವರು ನಿಮ್ಮವರು ಎನ್ನುವ ಹಾಗಿಲ್ಲ. ಗುಡಿಯ ಪ್ರವೇಶಕ್ಕೆ ಯಾರು ಬರುತ್ತಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಒಂದ್ ವೇಳೆ ಆ ಹುಡುಗಿ ಗುಡಿ ಪ್ರವೇಶ ಮಾಡಿದ್ರೆ ಮಾವನ್ ಕೈಯಲ್ಲಿ ಸಾಯೋದಂತೂ ಖಂಡಿತ. ಈಗ ಹೇಗೆ ಅವರನ್ನ ರಕ್ಷಿಸೋದು? ಅರೆ, ಇದು ನಾಯಿ ನಮ್ಮನ್ನ ಕಚ್ಚಿ ಕಚ್ಚಿ ಸಾಯಿಸೋ ತರ ಇದೆ. He is looking very dangerous. ಏ ಹೋಗು. ಏ ಹೋಗು ಹೋಗು. ಅರೆ ಚಲೋ. ಹೊರಟೋದ್ರು ಮಾವ. ನಾವು ಹೊರಡೋಣವಾ? ಕತ್ತಲೆಯಾದ ಮೇಲೆ ಹೊರಗೆ ಬರಬಾರದು ಎಂದು ಗೊತ್ತಿದ್ದರೂ ಕೂಡ ಇಂಥ ಘೋರ ರಾತ್ರಿಯಲ್ಲಿ ಯಾವ ಭಯವಿಲ್ಲದೆ ಓಡಾಡುತ್ತಿದ್ದಾರೆ ಎಂದರೆ ಆ ಹುಡುಗಿ ತನ್ನ ಸ್ನೇಹಿತೆಯರ ಜೊತೆ ಬೇಕಂತಲೇ ಇಲ್ಲಿಗೆ ಬಂದಿರಬೇಕು. ಅದೇ ನನಗೂ ಅರ್ಥ ಆಗ್ತಿಲ್ಲ ಮಾವ.
ಗುಡಿಯ ಮೆಟ್ಟಿಲು ಹತ್ತೋಕೆ ನೋಡಿದ್ರು ಅಂದ್ರೆ ಖಚಿತವಾಗಿಯೂ ಗುಡಿಯ ಒಳಗೆ ಹೋಗ್ಬೇಕು ಅಂತಲೇ ಬಂದಿರುತ್ತಾರೆ. ಅವರೇನಾದರೂ ಗುಡಿಯ ಮೆಟ್ಟಿಲ ಮೇಲೆ ಕಾಲನ್ನಿಟ್ಟಿದ್ದರೆ ಅವರ ಪ್ರಾಣ ಇಷ್ಟೊತ್ತಿಗೆ ನನ್ನ ಕೈಯಲ್ಲಿರುತ್ತಿತ್ತು. ಬದುಕಿಕೊಂಡರೋ ಹೌದು, ಬದುಕ್ಬಿಟ್ರು ಮಾವ. ಇವರ ಮೇಲೆ ಒಂದು ಕಣ್ಣಿಟ್ಟಿರು. ಹಾಗೆ ಆಗ್ಲಿ. ಬಾ ಹೋಗೋಣ. ಹೌದು ಮಲ್ಲಿ, ಇಲ್ಲಿಗೆ ಎಲ್ಲಿಂದ ಬಂದೆ? ಇಲ್ಲೆಲ್ಲಾದ್ರೂ ನಿಮ್ಮ ಮನೆ ಇದೆಯಾ? ಸಡನ್ ಆಗಿ ಬಂದ್ಬಿಟ್ಟೆ. ಇವನು ಇಲ್ಲಿಗೆ ಯಾಕೆ ಬಂದಿದ್ದಾನೆ? ನಿನಗವನ ಪರಿಚಯವಿದೆಯೇ? ಈಗಷ್ಟೇ ಬಂದಿದ್ದ ಹುಡುಗಿ, ಆ ಹುಡುಗಿ ಮನೆಗೆ ಬಂದಿದ್ದ. ಅದೇ ಕೃಷ್ಣಯ್ಯ ಅವ್ರ ಮನೆಗೆ. ಗುಡಿಯೊಳಗಡೆ ಹೋಗಿದ್ಯಾರು ಜೀವಂತವಾಗಿ ಹೊರಗಡೆ ಬಂದಿಲ್ಲ. ಯಾರೇ ಆದರೂ ದೇವ್ರನ್ನ ನೋಡೋಕ್ಕೆ ಅಂತ ಗುಡಿಗೆ ಹೋಗ್ತಾರೆ. ದೇವ್ರನ್ನ ನೋಡೋಕೆ ಹೋದವ್ರಿಗೆ ಅಪಾಯ ಯಾಕಾಗತ್ತೆ? ನನ್ನ ಹೆದರ್ಸೋಕೆ ಹಾಗೆ ಹೇಳಿರ್ಬೋದಾ? ಆದರೂ ಆ ಹುಡುಗಿಗೆ ನನ್ನ ಹೆದರ್ಸೋ ಅವಶ್ಯಕತೆ ಏನಿದೆ? ಹಾಗೆ ಹೇಳಿದ್ಲು ಅಂದರೆ ಆ ಗುಡಿಲೇನೋ ರಹಸ್ಯ ಇದೆ ಅನ್ಸುತ್ತೆ. ಅದೇನು ಅಂತ ತಿಳ್ಕೋಬೇಕು. ತಿಳ್ಕೊತೀನಿ. ಈ ಸಮಯದಲ್ಲಿ ಒಬ್ಬನೇ ಇಲ್ಲಿಗೆ ಯಾಕೆ ಬರುತ್ತಿದ್ದಾನೆ? ಇಲ್ಲಿಗೆ ಬರಬೇಕು ಎಂದೇ ಅವರ ಮನೆಗೆ ಬಂದಿರಬೇಕು. ಬುದ್ಧಿ ಕಲಿಸಲೇಬೇಕು. ನಿಲ್ಲು. ಯಾಕೆ ಬಂದಿದೀಯಾ? ಇಲ್ಲಿ ನಿನಗೇನು ಕೆಲಸ? ಕೇಳ್ತಿರೋದು ನಿನ್ನೆ. ಯಾಕೆ ಬಂದಿದೀಯಾ? ಏನೂ ಇಲ್ಲ. ಏನು ಇಲ್ಲ ಅಂದ್ರೆ ಏನೋ ಇದೆ ಅಂತ ತಾನೇ ಅರ್ಥ. ಅದು ಇಲ್ಲಿ ಈ ಸಮಯದಲ್ಲಿ ಬರಬಾರ್ದು ಅಂತ ಗೊತ್ತಿದ್ದು ಬಂದಿದೀಯಾ? ಏನ್ ನೋಡ್ಬೇಕು ಅಂತ ಬಂದಿದೀಯಾ? ಏನ್ ಮಾಡ್ಬೇಕು ಅಂತ ಬಂದಿದೀಯಾ? ಹುಡುಗಿರ್ನ ಹಿಂಬಾಲಿಸ್ಕೊಂಡು ಬಂದೆ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ? ನಿನ್ನೆ ಬಾಯಿ ಕಡೆ ಕರಿತಾ ಇದ್ದೀನಲ್ವಾ? ಬಾಯಿ ಕಡೆ. ಯಾಕೆ ಬಂದಿದೀಯಾ? ಇಲ್ಲಿ ನಿನಗೇನ್ ಕೆಲಸ? ನಾನಿಲ್ಲಿಗೆ ಬಂದಿದ್ದು ಇಲ್ಲೇನು ನಡೆಯುತ್ತೋ ಅಂತ. ಏನಾಗುತ್ತೆ ಅಂತ ನೋಡೋದಕ್ಕ? ಜಗನ್ನಾಟಕ ನೋಡ್ಬೇಕು ಅನ್ಕೊಂಡ್ರೆ ನಾಟಕಕ್ಕೆ ತೆರೆ ಬೀಳೋಕ್ಕೂ ಮುಂಚೆ ನಿನ್ನ ಜೀವನಕ್ಕೆ ತೆರೆ ಬೀಳುತ್ತೆ. ಇನ್ನೂ ಬಂಡ ಧೈರ್ಯ ಮಾಡಿದ್ರೆ
ಸತ್ತು ಹೋಗ್ತೀಯಾ. ಒಂದ ದಾರಿಲೇ ತಿರುಗಿ ಹೋದ್ರೆ ಬದುಕೊಳ್ತೀಯಾ. ಹೊರಟೋಗು. ಹೋಗು. ಶಂಭೋ ಶಂಕರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಟೈಮಲ್ಲಿ ಅದೇನು ಬೆಂಕಿ ಯಾರಾದರೂ ಹಾಕಿರ್ಬೋದಾ ಅಥವಾ ಕಾಡ್ಗಿಚ್ಚ? ಆ ಹುಡುಗಿ ಯಾಕೆ ಇಲ್ಲಿ ಬಂದಿದ್ದಳು? ಇವನು ಯಾಕೆ ಬಂದಿದ್ದಾನೆ? ಅಷ್ಟಕ್ಕೂ ಇಲ್ಲಿ ಏನು ನಡೆಯುತ್ತಿದೆ? ಏನು ಮಾಡ್ತಿದ್ದೆ ನೀನು? ಯಾರೋ ನೀನು? ಮೊದಲು ನೀನು ಯಾರು ಹೇಳು? ನೀನು ಯಾರು ಅಂತ ಹೇಳಿದ್ರೆ ನಾನು ಯಾರು ಅಂತ ಹೇಳ್ತೀನಿ. ಹೂ ಆರ್ ಯು ಮ್ಯಾನ್? ನಾನು ಯಾರು ಅಂತ ಗೊತ್ತಾದ್ರೆ ನಿನ್ನ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತೆ, ಉಂಡಿಗೆಯಲ್ಲಿ ನಡುಕ ಹುಟ್ಟುತ್ತೆ. ಪ್ರಶ್ನಿಸಿದ್ರೆ ಪ್ರಾಯಶ್ಚಿತ ಅನುಭವಿಸ್ತೀಯ. ಹೊರಟೋಗೋ, ಹೊರಟೋಗಲೇ. ಪ್ರಚಂಡ ಕುಳ್ಳ ಕನ್ನಡ ಸಿನಿಮಾದಲ್ಲಿ ಕಿಂಕಿಣಿ ಶರ್ಮಾ ಥರ, ಕೆಂಪೇಗೌಡ ಸಿನಿಮಾಲಿ ರವಿಶಂಕರ್ ಥರ ಡೈಲಾಗ್ ಹೊಡಿತಾ ಇದೆಯಲ್ಲ. ಅಪ್ಪಿತಪ್ಪಿ ಅವ್ರ ಇನ್ಸ್ಪಿರೇಷನಿಂದಾನೇ ಈ ಮಂತ್ರಿವಾದಿ ಗೆಟಪ್ ಹಾಕೊಂಡಿದ್ಯಾ? ಏಯ್, ಅಧಿಕ ಪ್ರಸಂಗ ಮಾಡ್ತಾ ಇದೀಯಾ? ಮಂತ್ರ ಹೇಳಿ ಭಸ್ಮ ಹಾಕಿದ್ರೆ ಒಂದೇ ಕ್ಷಣಕ್ಕೆ ಹೆಣ ಆಗ್ಬಿಡ್ತೀಯ. ಈ ಊರಲ್ಲಿ ರೋಡ್ಗೊಬ್ಬ ಆಕ್ಟರ್ ಇದ್ದಾನೆ ಅನ್ಸುತ್ತೆ. ಕ್ಯಾರೆಕ್ಟರ್ ಒಳಗೆ ತುಂಬ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಏನಂದೆ? ನೀನು ಮಂತ್ರ ಹೇಳಿದ್ರೆ ನಾನು ಸತ್ತೋಗ್ತೀನ? ನಿನ್ನ ಪವರ್ ಎಷ್ಟಿದೆ ನೋಡಬೇಕು ಅನಿಸ್ತಿದೆ. ಹೇಳು, ಮಂತ್ರ ಹೇಳು. ಓಂ ಹೂಂ ಹಾಂ ನಾಸನಃ ನಾಸನಃ. ಇವಾಗ ಅರ್ಥ ಆಯ್ತಾ? ಏನು ಮಂತ್ರದಿಂದ ನನ್ನ ಬೀಳಿಸ್ಬಿಟ್ಟೆ, ಭಸ್ಮ ಹಾಕಿದ್ದಕ್ಕೆ ಮೂರ್ಛೆ ಹೋಗ್ಬಿಟ್ಟೆ ಅನ್ಕೊಂಡ್ಯಾ? ನೀನು ಹಾಗೆ ಅಂದ್ಕೊಳ್ಳಿ ಅಂತಾನೆ ಸಣ್ಣ ಬಿಲ್ಡಪ್ ಕೊಟ್ಟೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡದ್ನಾ?
ಏನೋ ನಿಮ್ಮಷ್ಟಾಗದೇ ಇದ್ರೂ ಸ್ವಲ್ಪ ಸ್ವಲ್ಪ ಮಾಡ್ತೀನಿ, ಓಕೆನಾ? ನೋಡು, ಜನ ಆಸ್ತಿ ಅಂತಸ್ತು ಇಲ್ಲದೆ ಇದ್ರೂ ಬದುಕ್ತಾರೆ, ಆದರೆ ಸೆಂಟಿಮೆಂಟ್ ಇಲ್ಲದೆ ಬದುಕಲ್ಲ. ಈ ಹಳ್ಳಿಲಿರೋ ಜನಕ್ಕೆ ಆ ಸೆಂಟಿಮೆಂಟ್ ಇನ್ನೂ ಜಾಸ್ತಿ. ಅವ್ರ ಮೂಢನಂಬಿಕೆನ ಬಂಡವಾಳ ಮಾಡ್ಕೊಳ್ಳೋಕ್ಕೆ ಈ ಮಂತ್ರವಾದಿ ಗೆಟಪ್ ಹಾಕಿದ್ಯಾ? ಏಯ್, ಜನ ಊಟನೂ ಮಾಡದೆ ಬಟ್ಟೆನೂ ಹಾಕ್ಕೊಳ್ದೆ ಬದುಕ್ಬಿಡ್ತಾರೇನೋ, ಆದರೆ ಭಯ ಭಕ್ತಿ ಇಲ್ಲದೆ ಬದುಕೋದಿಲ್ಲ. ಅವ್ರ ಭಯನ ಉಪಯೋಗಿಸ್ಕೊಂಡು ನಿನ್ನಂಥವ್ರೆ ಮಂತ್ರವಾದಿ ಗೆಟಪ್ ಹಾಕೊಂಡು ತಯಾರಾಗ್ತಿದ್ದೀರಾ. ಕುಂಕುಮ ಹಚ್ಚಿರೋ ನಿಂಬೆಹಣ್ಣಿಗೆ 300, ತೆಂಗಿನಕಾಯಿಗೆ 500, ಮಂತ್ರಕ್ಕೆ 3000, ಯಂತ್ರಕ್ಕೆ 5000. ಮನೆಯಲ್ಲಿ ಮಂಡಲ ಬಿಡಿಸಿ ಎಲ್ಲ ಕಡೆ ಭಸ್ಮ ಹಾಕಿ ಪೂಜೆ ಮಾಡಿದ್ರೆ 10,000. ಆ ಲಿಸ್ಟ್ ಕೂಡ ಪ್ರಿಪೇರ್ ಮಾಡಿದ್ಯಾ? ಮಾಡೇ ಇರ್ತೀಯ ಬಿಡು. ಇಲ್ಲೋಡು, ಬಂಪರ್ ಆಫರ್ ಅಂತ ಹೇಳಿ ಒಂದಿಷ್ಟು ಡಿಸ್ಕೌಂಟ್ ಕೊಟ್ಟರೆ ನಿನ್ನ ಬಿಸ್ನೆಸ್ ಇನ್ನೂ ಟಾಪ್ಗೆ ಹೋಗ್ಬಿಡುತ್ತೆ. ಅದನ್ನು ಕೂಡ ಪ್ಲ್ಯಾನ್ ಮಾಡಿದ್ಯಾ? ಮಾಡದೆ ಎಲ್ಬಿಡ್ತೀಯ? ಮತ್ತೆ ಇಂಥ ಬಿಲ್ಡಪ್ ಕೊಟ್ಟೆ ಅಂತ ಇಟ್ಕೋ, ಗ್ರಹಚಾರ ಬಿಡಿಸ್ಬಿಡ್ತೀನಿ. ಕಷ್ಟಪಟ್ಟು ದುಡ್ಡು ತಿನ್ನೋ ಜನರಿಗೆ ಮೋಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಮತ್ತೆ ನನ್ನ ಕಣ್ಗೇನಾದರೂ ಕಾಣಿಸಿದ್ರೆ ಪೊಲೀಸರಿಗೆ ಹಿಡ್ಕೊಟ್ಟು ಲಾಕಪ್ಗೆ ಹಾಕಿಸ್ತೀನಿ. ಹುಷಾರ್. ಲೇ, ನಿನ್ನ ಗೆಟಪ್ ಸೂಪರ್, ಆದರೆ ಪರ್ಫಾರ್ಮೆನ್ಸು ಇನ್ನೊಂದು ಸ್ವಲ್ಪ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸಿ ಯು. ಗುರುಗಳೇ, ನಿಮ್ಮ ಮಂತ್ರಶಕ್ತಿ ಪ್ರಭಾವನೇ ಇಲ್ವಲ್ಲ ಗುರುಗಳೇ? ಪ್ರಭಾವ ಬೀಳಿಲ್ಲ ಅಂತಲ್ವೋ, ನನ್ನ ಶಕ್ತಿಯನ್ನು ಮೀಸೋ ಯಾವುದೋ ಶಕ್ತಿ ಅವನ ಹತ್ರ ಇದೆ ಅಂತ. ಆ ಶಕ್ತಿ ಯಾವುದೋ ತಿಳ್ಕೋಬೇಕು. ಅವನು ಯಾರು ಅಂತ ನನಗೆ ಗೊತ್ತಾಗಬೇಕು.